ಪ್ರಶ್ನೆ ಪತ್ರಿಕೆ ನೀಡದೆ ಪರೀಕ್ಷೆ ಬರೆಯಿಸದೆ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳನ್ನು ಕೂರಿಸಿದ ವಸತಿ ಶಾಲೆ ಪ್ರಿನ್ಸಿಪಾಲ್. ಪಕ್ಕದ ಶಾಲೆಯಿಂದ ಪ್ರಶ್ನೆ ಪತ್ರಿಕೆ ತರಿಸಿ ಪರೀಕ್ಷೆ ಬರೆಸಿದ ಬಿಆರ್ಸಿ ಅಧಿಕಾರಿಗಳು. ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಶಿಕ್ಷಣದ ಜೊತೆ ವಸತಿ ಕಲ್ಪಿಸಿಕೊಟ್ಟಿದೆ. ಆದರೆ ಇಲ್ಲೊಬ್ಬ ತನ್ನ ಬೇಜವಾಬ್ದಾರಿಯಿಂದ ಫೋನ್ ಸ್ವಿಚ್ ಆಫ್ ಮಾಡಿ 2 ಗಂಟೆಗಳ ಕಾಲ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಬರೆಯಿಸಿದೆ ಹಾಗೇ ಕೂರಿಸಿದ ಘಟನೆ ಗೋಕಾಕ್ ತಾಲೂಕಿನ ಗೊಡಚಿನ ಮಲ್ಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆದಿದೆ. ಹೌದು, ಶುಕ್ರವಾರ ದಿನಾಂಕ 9/1/2026 ಗೋಕಾಕ್ ನಗರದ ಕೊಪ್ಪ ಆಸ್ಪತ್ರೆಯ ಕಟ್ಟಡದಲ್ಲಿ ಬಾಡಿಗೆಯಲ್ಲಿ ನಡೆಯುತ್ತಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಗೋಕಾಕ್ನಲ್ಲಿ ವಿದ್ಯಾರ್ಥಿಗಳಿಗೆ ಮುಂಜಾನೆ 10 ಗಂಟೆಗೆ ಪರೀಕ್ಷೆ ನಡೆಸಬೇಕಾಗಿತ್ತು. ಆದರೆ ವಸತಿ ಶಾಲೆಯ ಪ್ರಿನ್ಸಿಪಲ್ ಶಿವಲಿಂಗ್ ಬಸಾಪುರಿ ಇವರು ತನ್ನ ಬೇಜವಾಬ್ದಾರಿಯಿಂದ ಮಕ್ಕಳ ವಿದ್ಯಾಭ್ಯಾಸ ಇದಕ್ಕೆ ಕುತ್ತು ತಂದಿದ್ದಾರೆ. ಈತನಿಂದ 2 ಗಂಟೆಗಳ ಕಾಲ ತಡವಾಗಿ ಪರೀಕ್ಷೆ ಬರೆದಿದ್ದಾರೆ. ಅದು ಕೂಡ ಸರಿಯಾದ ಸಮಯಕ್ಕೆ ಗೋಕಾಕ್ ಬಿಆರ್ಸಿ ಅವರು ಬಂದು ಮೇಲಿನ ಅಧಿಕಾರಿಗಳ ಒಪ್ಪಿಗೆ ಮೇರೆಗೆ ಪಕ್ಕದ ಶಾಲೆಯಿಂದ ಪ್ರಶ್ನೆ ಪತ್ರಿಕೆ ತರಿಸಿ ವಿದ್ಯಾರ್ಥಿಗಳಿಂದ ಪರೀಕ್ಷೆಯನ್ನು ಬರೆಸಿದ್ದಾರೆ. ಇತ್ತ ಬೇಜವಾಬ್ದಾರಿ ತೋರಿದ ಶಿವಲಿಂಗ್ ಬಸಾಪುರಿ ಇವರು 5 ದಿನ ರಜೆಯಲ್ಲಿದೆ, ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಉಡಾಫಿ ಉತ್ತರ ಹೇಳುತ್ತಿರುವುದು ಈತನ ಮಕ್ಕಳ ಶಿಕ್ಷಣದ ಬಗ್ಗೆ ಇರುವ ಬೇಜವಾಬ್ದಾರಿಯನ್ನ ಎದ್ದು ಕಾಣ್ತಿದೆ. ಇತ್ತ ಬೆಳಗಾವಿಯ ಅಧಿಕಾರಿಗಳಿಗೆ ಇಲ್ಲಿನ ಘಟನೆಯ ಬಗ್ಗೆ ಮಾಧ್ಯಮದವರು ತಿಳಿಸಿದಾಗ ಅವರು ಶಿವಲಿಂಗ್ ಬಸಾಪುರಿ ಇವರ ಮೇಲೆ ಕ್ರಮಕ್ಕಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ಆದರೆ ಓರ್ವ ವಸತಿ ಶಾಲೆಯ ಪ್ರಿನ್ಸಿಪಾಲ್ಗೆ ರಜೆಯ ದಾಖಲೆ ತೋರಿಸಿದರೆ ಯಾವುದೇ ದಾಖಲೆ ಇಲ್ಲದೆ ಎಂತಹವನು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ನೀಡ್ತಾನೆ ಎಂಬುದು ಇಲ್ಲಿ ಕಲಿಯುವ ಪಾಲಕರ ಯಕ್ಷ ಪ್ರಶ್ನೆಯಾಗಿದೆ. ಮಕ್ಕಳ ಶಿಕ್ಷಣದ ಜೊತೆ ಚೆಲ್ಲಾಟ ಆಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಪ್ರಿನ್ಸಿಪಲ್ ಶಿವಲಿಂಗ್ ಬಸಾಪುರಿಯ ಮೇಲೆ ಕ್ರಮ ಕೈಗೊಳ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ. HBL ಆಗಿದ್ದೆ ಅವತ್ತು ರೀ. ಆಮೇಲೆ ನಂದು ಏನಂತಂದ್ರೆ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು. ಆ ಸ್ವಿಚ್ ಆಫ್ ಆಗೋದ್ರಿಂದ ಏನು ಎಕ್ಸಾಮ್ಗೆ ಸ್ವಲ್ಪ ತೊಂದರೆ ಆಗೈತೆ. ವಿಳಂಬವಾಗಿ ನಡೆದರೂ ಕೂಡ ಎಕ್ಸಾಮ್ ವ್ಯವಸ್ಥಿತವಾಗಿ ಮೊನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಹೈಯರ್ ಅಥಾರಿಟಿಯಿಂದ ತಗೊಂಡು ಎಕ್ಸಾಮ್ ಸುಸ್ತರ ನಡೆಸಿ ಮಕ್ಕಳಿಗೆ ಏನೂ ತೊಂದರೆ ಆಗದೆ ರೀತಿ ನಡೆಸಿರ್ತಾರೆ. ನೀವು ಫೋನ್ ಸ್ವಿಚ್ ಆಫ್ ಆದ್ರೆ ಸರ್ ಇಲ್ಲಿ ಇನ್ಶಾದ್ ಯಾರು ಗುಡೇನವ್ರು ಯಾರು ಗುಡೇನವ್ರು ಸರ್ ಗುಡೇನವ್ರು ಅವ್ರಿಗೆ ಇನ್ಫಾರ್ಮೇಷನ್ ಮಾಡಬೇಕಾಗಿತ್ತಲ್ಲ. ಅಲ್ಲಿ ನಂದು ಫೋನ್ ಸ್ವಿಚ್ ಆಫ್ ಆಗಿ ಸರ್. ನನ್ನ ಬೇರೆ ಫೋನ್ಲೆಲ್ಲ ಟ್ರೈ ಮಾಡಬೇಕು ಅಂತ ಸರ್. ಆ ನಂಬರ್ಸೆಲ್ಲ ಇಲ್ಲ ಸರ್ ನಮ್ಮ ಕಡೆ. ಏನಂತ ನನ್ನ ಫೋನ್ದಾಗ ನಂಬರ್ ಸರ್, ಬೇರೆ ಕಡೆ ಎಲ್ಲೂ ಇಲ್ಲ ನಂಬರ್. ಹೀಗಾಗಿ ಸಮಸ್ಯೆ ಆಗಿದ್ದೆ ಅವರಿಗೆ. ಮತ್ತು ನೀವು ರಜೆ ಇದ್ರಿ? ಹೌದು ಸರ್. ರಜದ ಇದನ್ನು ನಮಗೆ ರಿಸಿಪ್ಟ್ ಹಾಂ ಸರ್. HBL ನಮ್ಮ ಡಿಸ್ಟ್ರಿಕ್ಟ್ ಆಫೀಸಾಗ ನಾವು ಇದು ಕೊಟ್ಟಿದ್ದು ಇದ್ರದ ನಿಮ್ಗೆ ಅದು ಅವ್ರದ್ದು ಆರ್ಡ್ರ್ ಅಲ್ಲಿ ಸಿಕ್ಕಿದ್ರೆ ನಿಮ್ಗೆ ಕೊಡ್ತೇನೆ. ಬಸಾಪುರ್ ಅಂತಕ್ಕಂಥ ಪ್ರಾಂಶುಪಾಲರು ಮೊನ್ನೆ ದಿನ ಪರೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ಮತ್ತೆ ಪರೀಕ್ಷೆಯನ್ನ BO ಅವರು ನಡೆಸಿಕೊಟ್ಟಿದ್ದಾರೆ. ಆದ್ರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಉಪನಿರ್ದೇಶಕರು ಚಿಕ್ಕೋಡಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ಅವರ ಮೇಲೆ ನಾವು ಶಿಸ್ತು ಕ್ರಮಕ್ಕಾಗಿ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಕಾರ್ಯನಿರ್ವಾಹಕ ನಿರ್ದೇಶಕ ED ಸಾಹೇಬರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲು ನಾನು ಪತ್ರವನ್ನ ಬರೆದಿದ್ದೀನಿ ಸರ್. ಅದೇ ಅವ್ರು ನಾವು ಬೇಜವಾಬ್ದಾರಿ ತಿಳಿಸಿದ್ದಾರೆ. DDP ಅವರು ಅವ್ರ ಬೇಜವಾಬ್ದಾರಿತನದ ಕುರಿತನೇ ನಮಗೊಂದು ಪತ್ರ ಬರೆದಿದ್ದಾರೆ ಸರ್. ಆ ಬೇಜವಾಬ್ದಾರಿಗಾಗಿ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಮೊನ್ನೆ ED ಸಾಹೇಬರಿಗೆ ಪತ್ರವನ್ನು ಬರೆದಿದ್ದೀವಿ ಸರ್. ನಂತರ ಏನಾಗೈತೆ ಅಂತಂದ್ರೆ ನಮ್ಮ ಇಲ್ಲಿ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇದ್ದಾರೆ ಮತ್ತು ನಮ್ಮ ದೈಹಿಕ ಪರೀಕ್ಷಕರು ಇದ್ದಾರೆ. ಮತ್ತು ಜೊತೆಗೆ ಇಲ್ಲಿ ಈ ಸ್ಕೂಲದ ನೆಕ್ಸ್ಟ್ ಇನ್ಚಾರ್ಜ್ ಆಗಿರ್ತಕ್ಕಂತಹ ಗುಡೇನವ್ರು ಸರ್ ಸರ್. ನಾವು ಸರ್ ಸೇಫಾಗಿ ಪಕ್ಕದ ಸ್ಕೂಲ್ ಇದ್ರೆ ಹ್ಞೂ ರೀ ಮಾನ್ಯ ಉಪನಿರ್ದೇಶಕರ ಅನುಮತಿಯೊಂದಿಗೆ ಸರ್ ಮಯೂರ್ ಸ್ಕೂಲ್ದು ಒಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಅಗದಿ ಸರ್ ಗೌಪ್ಯತೆಯಿಂದ ಕಾಪಾಡಿಕೊಂಡು ನಮ್ಮ ಕಚೇರಿಯಿಂದ ಪ್ರಿಂಟ್ ಮಾಡಿಕೊಂಡು ಅಗದಿ ಸರ್ ರಹಸ್ಯವಾಗಿ ಸರ್ ತಂದು ಕೇಸಿ ಮಕ್ಕಳಿಗೆ ಸುರಕ್ಷಿವಿ. ಇನ್ನು ಸರ್ ಸುಸೂತ್ರವಾಗಿ ಸರ್ ಪರೀಕ್ಷೆ ಏನೋ ಸರ್ ನಾವು ಮಾಡ್ಕೊಂಡು ಹಾಕೀವಿ ಸರ್. ಇಷ್ಟು ವಿಷಯ ಇವತ್ತು ಸರ್. ಇದರ ಜೊತೆಗೆ ಸಂಬಂಧಿಸಿದ ವಿಷಯವನ್ನು ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನ ಪಡೆದು ಈ ತಪ್ಪಿಗೆ ಕಾರಣ ಲೋಪ ಮಾಡಿದಂತಹ ಇಲ್ಲಿಯ ಮುಖ್ಯಸ್ಥರಿಂದನೂ ಮಾಹಿತಿ ಪಡೆದು ಅವ್ರ ಮುಂದಿನ ಒಂದು ಶಿಸ್ತಿನ ಕ್ರಮಕ್ಕೆ ಮಾನ್ಯ ಉಪನಿರ್ದೇಶಕರಿಗೆ ವರದಿ ಮಾಡ್ತೀವಿ ಸರ್. ಎಸ್ ಸರ್. ಸರ್ ಈಗ ಇಷ್ಟು ಟೈಮ್ ಆಗಿದ್ದೀರಿ, ಈಗ ಟೈಮ್ ಮಕ್ಕಳಿಗೆ ಹೆಂಗೇನ ಇದು ಬರ್ತದೆ ಈಗ ಸರ್ ನಾವು ಇಲ್ಲಿಂದ 3 ತಾಸು ಸರ್ ನಾವು ಕಂಟಿನ್ಯೂ ಅವ್ರಿಗೆ ಸರ್ ಕೊಡ್ತೀವಿ ಸರ್. ಅವ್ರಿಗೆ ಎಷ್ಟು ಟೈಮ್ ಬೇಕಲ್ರಿ ಅಷ್ಟು ಟೈಮ್ ಸರ್ ನಾವು ಅವ್ರಿಗೆ ಒದಗಿಸ್ತೀವಿ. ಅವ್ರು ಸರ್ ಈಗ 3 ತಾಸು ಸರ್ 15 ನಿಮಿಷ
ಅವ್ರು ಸ್ವಲ್ಪ ಪರೀಕ್ಷೆ ಬರೀತಾರೆ ಸರ್. ಸಮಯ ಮುಂದುವರಿತೈತೆ ಸರ್, ಆದ್ರೆ ಮಕ್ಕಳಿಗೆ ಬರೀದಕ್ಕೆ ಟೈಮ್ ಕೊಡ್ತೀವಿ ಸರ್. ಇಲ್ಲಿರೋ ಮುಖ್ಯ ಶಿಕ್ಷಕರು ಯಾವ್ರಿ ಅವ್ರ ಹೆಸರು ಹೇಳ್ರಿ. ಶಿಕ್ಷಕರು ರಜೆ ಮ್ಯಾಗಿದಾರೆ ಸರ್. ಹೆಸರು ಹೇಳ್ರಿ ಅವ್ರದ. SS ಬಸಾಪುರ್. ಬಸಾಪುರ್ ರಜಾ ಮ್ಯಾಗದಾರ ರೀ. ರಜೆ ಹಾಂ ಇಲ್ಲಿ ನೆಕ್ಸ್ಟ್ ಇನ್ಚಾರ್ಜ್ ನೀವು ನಾವು ನಿಮ್ಮ ಹೆಸರು ಏನು ರೀ? ಗುಡೇನವ್ರು ವಿಠಲ್ ಗುಡಿ.